ನಿಮ್ಮ ಹೆಸರೇನು ಹೇಳಿ? JN ಸುದರ್ಶನ್. ಎಷ್ಟು ವಯಸ್ಸು ನಿಮಗೆ? 56 ವರ್ಷ. ಯಾವ ಊರು ನಿಮ್ಮದು? ರಾಯಚೂರು. ರಾಯಚೂರನಾ? ಸೊ ನೀವು ಇದು ಏನೋ CKD ಪೇಷಂಟು ಮತ್ತು ಡಯಾಲಿಸಿಸಲ್ಲಿ ಇದ್ದೀರಿ ಅಂತ. ಹೈಪರ್ ಟೆನ್ಷನ್ ಆ್ಯಂಡ್ ಡಯಾಲಿಸಿಸ್, ಟೈಪ್ 2 ಡಯಾಬಿಟಿಸ್, ಹೈಪರ್ ಟೆನ್ಷನ್ ಆ್ಯಂಡ್ CKD ಪೇಷಂಟು. ಸೊ ನಿಮಗೆ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಹೆಂಗೆ ಗೊತ್ತಾಯಿತು? ಸರ್ ಅದೇ ತಮ್ಮ ಇಂಟರ್ವ್ಯೂ ನೋಡಿ ಸರ್, ಇದರಲ್ಲಿ ನ್ಯೂಸ್ ಚಾನೆಲ್ಸ್, ಪಬ್ಲಿಕ್ ಟಿವಿ, ಸಮಯ, ಸುವರ್ಣದಲ್ಲಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ರು LIC ಎಂಪ್ಲಾಯ್ ಸರ್, ಶರಣಗೌಡ ಅಂತ, ಅವ್ರ ರಿಲೇಟಿವ್ ಒಬ್ರು ಹುಬ್ಳಿಯಲ್ಲಿ ಇರ್ತಾರೆ ಸರ್. ಅವರು ತಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ರೆ ಸರ್, ಅವರು ಫೀಡ್ಬ್ಯಾಕ್ ಕೊಟ್ಟಿದ್ರು ಸರ್, ಅಲ್ಲಿ ಹೋಗ್ರಿ ನೀವು. ಆಮೇಲೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೀವು ಎಲ್ಲ ನೋಡಿ ಇಂಪ್ರೆಸ್ ಆಗಿ ನಾನು ಅವತ್ತು ಬಂದು ನಿಮ್ಮ ಹತ್ರ ಬಂದು ಭೇಟಿಯಾಗಿ ಅಂತ ಹೇಳಿ ಸರ್. ಈಗ ಇನ್ನೊಂದು, ನೀವು ನನ್ನ ಹತ್ರ ಬಂದಿದ್ದು ಯಾವಾಗ ಅಂತಂದ್ರೆ 30ನೇ ತಾರೀಕು 5ನೇ ತಿಂಗಳು. ಸೊ ಇವತ್ತು ರಿಪೋರ್ಟ್ ನಿಮ್ಮದು ಇದು 36, ಅಂದರೆ 20 ದಿನದಲ್ಲೇ ನಿಮ್ಮದು 10.5 ಇದ್ದಿದ್ದು ಕ್ರಿಯೇಟಿನೈನ್ 6.8 ಆಗಿದೆ. ಸೊ ಒಂದಾನು ಹೆಂಗಿದೆ ನಿಮ್ಮ ಅನುಭವ ಹೇಳ್ರಿ ಫಸ್ಟು, ಇದು ತಗೊಂಡ್ಮೇಲೆ ಹೆಂಗೆ ಚೇಂಜಸ್ ಆಯಿತು, ಸೊ ಏನು ಅಂತ? ಸರಿ, ನಾನು ಆಕ್ಚುಲಿ ತಗೊಂಡ ಮೇಲೆ ಸರ್, ಮೊದಲು ಯೂರಿನ್ ಔಟ್ಪುಟ್ ಕಡಿಮೆ ಇತ್ತು, ಈಗ ಯೂರಿನ್ ಔಟ್ಪುಟ್ ಜಾಸ್ತಿ ಆಯ್ತು ಸರ್. ಅದಾದ್ಮೇಲೆ ಹಸಿವಾಗ್ತಿದ್ದಿಲ್ಲ ಸರ್, ಈಗ ಹಸಿವಾಗ್ತಾ ಇದೆ, ಊಟ ಮಾಡ್ಕೋಬೇಕು ಅಂತಂದು. ಆಮೇಲೆ ನಡೆದಾಡ್ಬೇಕಾದ್ರೆ ಸ್ವಲ್ಪ ವೀಕ್ನೆಸ್ ಇತ್ತು ಸರ್, ಅದು ತಾವು ಅಗಸೆ ಮಜ್ಜಿಗೆ ತಗೋಬೇಕು, ಅದು ಒಮೆಗಾ 3 and 6 ಇದೆ ಅಂತ ಹೇಳಿದ್ರೆ ಸರ್, ಅದನ್ನೆಲ್ಲ ಅಂದ್ರೆ ತಾವು ಏನ್ ಹೇಳ್ಕೊಟ್ಟಿದ್ದು ಅದು ಪಾಟಿಸ್ತಾ ಇದ್ದೀನಿ ಸರ್ ಸ್ಟ್ರಿಕ್ಟ್ ಆಗಿ. ಅದ್ರದ್ದು ಎಫೆಕ್ಟ್ ಆಗಿ ಈಗ ಸುಮಾರು 70% ಇಂಬ್ಯಾಲೆನ್ಸ್ ಆಗ್ತಾ ಇಲ್ಲ ಸರ್. 30% ಇದೆ ಆಕ್ಚುಲಿ, ನಡೆದಾಡಿದ್ರೆ ಸ್ವಲ್ಪ ಹಿಂಗ ಕುಡ್ದವ್ರ ಜೋಲ್ ಆದಂಗೆ ಆಗ್ತಾ ಇದೆ ಸರ್, ಅದು ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಇದು ಏನೋ ಇನ್ನೊಂದು, ನೀವು ಏನೇನು ಡಯಟ್ ಮಾಡ್ತಿದ್ರಿ? ನಾನು ಏನು ತಿನ್ನಬಾರ್ದು ಅಂತ ಹೇಳಿದ್ದೀನಲ್ಲ, ಹೆಂಗೆ ಡಯಟ್ ಮಾಡ್ತೀರಿ? ಯಾಕೆಂದರೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾಲಿಗೆನ ನಾವು ಕರೆಕ್ಟಾಗಿ ಕಂಟ್ರೋಲ್ ಇಟ್ಕೊಳ್ಳಲ್ಲ. ನೀವು ಹೆಂಗೆ ಡಯಟ್ ಮಾಡ್ತಿದ್ರಿ, ಏನು ತಗೊಳ್ತೀರಿ ಅಂತ ಹೇಳ್ಬಿಡಿ ಸರ್. ತಾವು ಹೇಳಿದ್ದು ಬಾಳೆಹಣ್ಣು ತಿನ್ನಬಾರ್ದು, ಎಳೆನೀರು ಕುಡಿಬಾರ್ದು, ಆಮೇಲೆ ಮಟನ್ ತಿನ್ನಬಾರ್ದು, ಆಮೇಲೆ ಈ ಪೊಟ್ಯಾಷಿಯಂ ಕಂಟೆಂಟ್ ಇದ್ದಿದ್ದು ರಿಸ್ಟ್ರಿಕ್ಟ್ ಮಾಡ್ರಿ, ಸಾಲ್ಟ್ ರಿಸ್ಟ್ರಿಕ್ಷನ್, ಆಮೇಲೆ ತಿನ್ನಂಗಿದ್ರೆ ಪಪ್ಪಾಯ ಅಂಡ್ ಆಪಲ್ ತಿನ್ರಿ, ಆಮೇಲೆ ಇವು ಹೇಳಿದ್ರಿ ಸರ್, ಫಿಶ್ ತಿನ್ಬೋದು, ಆಮೇಲೆ ಚಿಕನ್ ವಾರಕ್ಕೊಮ್ಮೆ ತಿನ್ಬೋದು ಅಂತ ಹೇಳಿದ್ರು. ಅದು ಏನು ನಾನು ಹೇಳಿದ್ದು ರೆಸಿಪಿನಲ್ಲೇ ತಾವು ಓಲಿವ್ ಆಯಿಲ್, ಅದು ಫ್ಲಾಕ್ಸ್ ಆಯಿಲ್ ಇದೆ ಅಲ್ಲ, ಅದು ಅದ್ರ ಅಗಸೆ ಮಜ್ಜಿಗೆ, ಅದು ಆಮೇಲೆ ಬೆಳಗ್ಗೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಆಮೇಲೆ ಮೆಂತೆ ಕಾಳು, ಅದು ಪ್ರಿಬಯೋಟಿಕ್ಸ್ ಒಂದು ಸರ್. ಆಮೇಲೆ ಇವು ಮಿರಾಕಲ್ ಡ್ರಿಂಕ್ಸ್ 3 ಬೆಳಗ್ಗೆ ಬಿಫೋರ್ ಬ್ರೆಸ್ಸಿಂಗ್, ಅದು 10 ನಿಮಿಷ ಆದ್ಮೇಲೆ, ಅದಾದ್ಮೇಲೆ 10 ನಿಮಿಷಕ್ಕೆ ಅಗಸೆ ಮಜ್ಜಿಗೆ ಸರ್. ಅವು ಅದರಲ್ಲಿ ಮೆಂತೆ ಪೌಡ್ರು, ಆಮೇಲೆ ದಾಲ್ಚಿನ್ನಿ ಪೌಡ್ರು, ಜೀರಿಗೆ, ಆಮೇಲೆ ಕರಿಮೆಣಸು ಇವು, ಆಮೇಲೆ ಫ್ಲಾಕ್ಸ್ ಆಯಿಲ್, ಆಮೇಲೆ ಮೊಸರು, ಇಷ್ಟು ನೀರು ಅದು ಹಾಕಿ, ಆಮೇಲೆ ಇದು ಬಿಫೋರ್ 10 ಮಿನಿಟ್ಸ್ ಅಂದ್ರೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಅಗಸೆ ಬೀಜನ ಅವಾಗೆ ಫ್ರೆಶ್ ಆಗಿ ಗ್ರೈಂಡ್ ಮಾಡಿ ಅದನ್ನ ಹಾಕಿ ಮಜ್ಜಿಗೆ ಮಾಡ್ಕೊಂಡು ಕುಡ್ರಿ ಅಂತ ಹೇಳಿದ್ರೆ ಅದನ್ನ ಪಾಟಿಸ್ತಾ ಇದ್ದೀನಿ. ವೆರಿ ಗುಡ್. ಅದಿಷ್ಟು ಮಾಡ್ತಾ ಇದ್ದೀನಿ ಸರ್. ಅದಾದ್ಮೇಲೆ ಒಂದು ತಾಸಿಗೆ ಮತ್ತೆ ಬ್ರಷಿಂಗ್ ಗೀಸಿಂಗ್ ಮಾಡ್ಕೊಂಡು ರೂಟೀನ್ ಆಸ್ ಯೂಶುವಲ್. ಎಕ್ಸಲೆಂಟ್, ವೆರಿ ಗುಡ್ ಅಪ್ಪ, ಎಕ್ಸಲೆಂಟ್. ಇಷ್ಟು ಬೇಗ ಕಂಟ್ರೋಲ್ ಆಗಿದೆ ಅಂದ್ರೆ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಇಂಬ್ಯಾಲೆನ್ಸ್ 100% ಇಂದ 70% ಕಂಟ್ರೋಲ್ ಬಂದ್ಬಿಡಿ ಸರ್. ಇವ್ರು ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ, ನಾವು ಡ್ಯೂಟಿಗೆ ಹೋಗೋ ಸ್ಟಾಪ್ ಮಾಡಿಸ್ಬಿಟ್ಟಿದ್ವಿ. ಆಕ್ಚುಲಿ ಇವ್ರು ಇಂಬ್ಯಾಲೆನ್ಸ್ ಆಗೋದ್ ನೋಡಿ. ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ? ಓಕೆ ಓಕೆ, ಅಲ್ಲ ಸರ್, ಕರೆಕ್ಟ್ ಹೋಗೋ ಸ್ಟಾಪ್ ಮಾಡಿಸ್ಬಿಟ್ಟಿದ್ವಿ. ಬಟ್ ನಿಮ್ ತಗೊಂಡಾದ್ಮೇಲೆ 70% ರಿಪೇರ್ ಆಗ್ಬಿಟ್ಟಿದೆ. ಈಗ 30% ಅವರೇ ನಾರ್ಮಲ್ ಆಗಿ ಹೋಗ್ತಾ ಇದ್ದಾರೆ. ಆ ಕಾನ್ಫಿಡೆನ್ಸ್ ಅಂತ ಇದೆ ಸರ್. ಏನು ಗೊತ್ತಾ, ನೀವು ಹೇಳಿದ್ದೆ ಸರ್, ವಿತಿನ್ 3 months ಯು ವಿಲ್ ಬಿ ಆಲ್ ರೈಟ್ ಅಂತ ಹೇಳಿದ್ರಿ ಸರ್. ನಿಮ್ ಡಯಾಲಿಸಿಸ್ ಸ್ಟಾಪ್ ಆಗ್ತದ ಅಂತಂದ್ರೆ, ಆಮೇಲೆ ಅಪ್ಪ ಅವ್ರದ್ದು ಎಲ್ಲ ಇಂಟರ್ವ್ಯೂಸ್ ಎಲ್ಲ ನೋಡಿದ್ವಲ್ಲ ಸರ್, ಅದೆಲ್ಲ ಅದು ಇಂಪ್ರೆಸ್ ಆಗಿ ಅದಕ್ಕೆ ನಾವು ತಮ್ಮ ಹತ್ರ ಒಂದು ಸ್ನ್ಯಾಪ್ ನ ತಗೊಂಡೋದ್ವಿ ಸರ್. ಅವರ್ ರಿಮೆಂಬರೆನ್ಸ್ ನಮ್ಗೆ ಬೇಕು ಸರ್ ಅಂತ ಹೇಳಿ. ವೆರಿ ಗುಡ್. ಡಯಾಲಿಸಿಸ್ ಇಂದ ನೀವು ಈ ಕಾಲೇನು ಊದ್ಕೊಳ್ಳಲ್ಲ ಅಂತಂದ್ರೆ ಮತ್ತೆ ಆರಾಮಾಗಿ ನೀವು ಬಿಟ್ಬಿಡ್ಬೋದು. ಈಗ ವೀಕ್ಲಿ ಎಷ್ಟು ಡಯಾಲಿಸಿಸ್ ತಗೊಳ್ತಾ ಇದ್ರಿ? ಥ್ರೈಸಿನ್ ವೀಕ್. ಅದನ್ನ ರೆಡ್ಯೂಸ್ ಮಾಡಿ ಒಂದು ರೆಡ್ಯೂಸ್ ಮಾಡಿ 2 ತಗೊಳ್ಳಿ. ಯಾಕೆ ಸುಮ್ಮನೆ ಬಾಡಿಗೆ ವೇಸ್ಟ್ ಮಾಡಬೇಕು? ಬಾಡಿಗೆ ಯಾವಾಗಲೂ ಡಯಾಲಿಸಿಸ್ ಮಾಡೋದ್ರಿಂದ ಬೆನಿಫಿಷಿಯಲ್ ನ್ಯೂಟ್ರಿಯೆಂಟ್ಸ್ನ ಅದು ಫಿಲ್ಟರ್ ಮಾಡಾಕ್ತೈತೆ. ಸೊ ಆಮೇಲೆ 2 ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ 1ಕ್ಕೆ ಬರ್ರಿ. ಸೊ ಆಮೇಲೆ ಬಿಟ್ಬಿಡ್ರಿ.
ಒನ್ಸ್ ಇಲ್ಲಿ ಕೇಳ್ತೀನಿ, ಡಾಕ್ಟರ್ ಪ್ರತಾಪ್ ಕುಮಾರ್ ಅಂತ ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಪೌಲ್ಟ್ರಿ ಸೈನ್ಸು ಮತ್ತು ಡೀನು ಆಗಿದ್ರು ಅವರು. ಈಸ್ ನೌ 72 years. 7 ಇತ್ತು ಕ್ರಿಯೇಟಿನೇನು, ಅವ್ರು ಡಯಾಲಿಸಿಸ್ ಮಾಡಿಸ್ಕೊಂಡಿಲ್ಲ. ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಇದ್ರು, ಮಾಡಿಸ್ತಿಲ್ಲ. ಈ ಔಷಧಿಯಿಂದ ಅವ್ರಿಗೆ 4.75 ಬಂತು. ಬಾಡಿ ಇಚ್ಚಿಂಗ್ ಎಲ್ಲ ಹೊರಟೋಗಿತ್ತು, ಎಲ್ಲ ಇದಾಗಿತ್ತು. ಆ ರೀಸೆಂಟ್ಲಿ ಆಕ್ಸಿಡೆಂಟ್ ಆಗಿ ಬ್ರೈನ್ ಡ್ಯಾಮೇಜ್ ಆದಾಗ ಆ್ಯಂಟಿಬಯೋಟಿಕ್ ಕೊಟ್ಟರು, ಅವ್ರದ್ದು ಸ್ಟಿಚ್ ಹಾಕೋದಕ್ಕೆ ಆವಾಗ ಕಿಡ್ನಿ ಡ್ಯಾಮೇಜ್ ಆಗಿ ಡಯಾಲಿಸಿಸ್ ಮಾಡ್ಕೊತಾ ಇದ್ದಾರೆ. ಆದರೂ ಔಷಧಿ ಮಾತ್ರ ತೊಗೊತಾ ಇದ್ದಾರೆ. ಯಾಕೆ ಅಂತಂದರೆ ಒಳ್ಳೆ ವೈಬ್ರೆನ್ಸಿ ಇದೆ, ನನಗೆ ಊಟ ಮಾಡೋಕ್ಕೆ ಚೆನ್ನಾಗ್ತದೆ ಹೀಗೆ. ಸೊ ಅದಕ್ಕೆ ನಾನು ಹೇಳೋದಂದರೆ, ಹಿಂಗೆ ಸ್ಟ್ರಿಕ್ಟ್ ಡಯಟ್ ಇತ್ತು ಅಂದರೆ ಡಯಾಲಿಸಿಸ್ ಏನು ಬೇಕಾಗೇನಾಗಲ್ಲ. ಇಚ್ಚಿಂಗ್ ತುಂಬಾ ಇತ್ತು ಸರ್, ಇಲ್ಲಿ ಬಂದಾಗ ಇಚ್ಚಿಂಗ್ ಇತ್ತು ಸರ್, ಬಟ್ ಈಗೇನು ಸ್ವಲ್ಪ ಗುಳ್ಳೆ ಆಗ್ತಾ ಇದೆ. ಅದು ಹೊರಡ್ತದೆ, ಏನು ತೊಂದರೆ ಬೆವಸಾಲೆ ಅಂತಾರೆ, ಅಷ್ಟೇ ಅದಕ್ಕೂ ಸಂಬಂಧನೇ ಇಲ್ಲ. ಎಕ್ಸೆಸ್ ಆಫ್ ಹೀಟ್ ಆಯ್ತಾ ಅಷ್ಟೇ, ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್. ಯಾಕೆಂದರೆ ಅಗಸೆ ಮಜ್ಜಿಗೆಯಿಂದ ಒಂದೊಂದು ಟೈಮ್ ಆಗ್ತೈತೆ, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು.